ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋ ಬಹಳ ವೈಶಿಷ್ಟ್ಯತೆಯಿಂದ ಕೂಡಿದೆ ಅಂತ ಹೇಳ್ಬೋದು. ಯಾಕಂದರೆ ನೀವು ನಂಬಿರ್ತಕ್ಕಂಥ ದೈವ ಶ್ರೀಕೃಷ್ಣರನ್ನ ಯಾರೆಲ್ಲ ನಂಬ್ತೀರಾ, ಶ್ರೀಕೃಷ್ಣರನ್ನ ಯಾರೆಲ್ಲ ಆರಾಧನೆಯನ್ನು ಮಾಡ್ತೀರಾ, ಶ್ರೀಕೃಷ್ಣರ ಯಾವುದೇ ಒಂದು ಅವತಾರ ಇರ್ಬೋದು, ಯಾರು ಅದನ್ನು ತುಂಬ ಪೂಜೆ ಮಾಡ್ತೀರಾ, ನಿಮಗಾಗಿ ಈ ಒಂದು ವಿಡಿಯೋ ಇರುತ್ತೆ. ನಿಮಗೆ ಯಾರೆಲ್ಲ ಈ ವಿಡಿಯೋ ನಿಮಗೆ ತಲುಪ್ತಾ ಇದೆ, ನಿಮ್ಮ ಅದೃಷ್ಟವೇ ಸರಿ. ಯಾಕಂದರೆ ಈ ಒಂದು ವಿಡಿಯೋ ಎಲ್ಲರಿಗೂ ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾರು ಕೃಷ್ಣ ಭಕ್ತರಿದ್ದೀರಾ, ನಿಮಗೆ ಖಂಡಿತವಾಗ್ಲೂ ಕೃಷ್ಣರಿಂದ ಯಾವ ಒಂದು ಮೆಸೇಜ್ ತಲುಪಬೇಕು, ಈ ಕ್ಷಣಕ್ಕೆ ನಿಮಗೆ ಯಾವ ಒಂದು ಗೈಡೆನ್ಸ್ ಬೇಕಾಗಿದೆ, ಅದನ್ನು ನಾನು ಖಂಡಿತವಾಗ್ಲೂ ಈ ಒಂದು ರೀಡಿಂಗ್ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಹರೇ ಕೃಷ್ಣ ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರು ಟೈಪ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ರಾಧಾ ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆ ಅದನ್ನು ನೆನಪಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು 3 ವಿಚಾರ ನಿಮಗೆ ತುಂಬ ತೊಂದರೆ ಕೊಡ್ತಾ ಇದೆ ಆ್ಯಂಡ್ ಆ ಥರ ವಿಚಾರ ಯಾವ್ದಾದ್ರು ಇದ್ದರೆ ವಿಡಿಯೋವನ್ನು ಈಗಲೇ ಪಾಸ್ ಮಾಡಿ, ಆ ಥರ ಘಟನೆಗಳು ಯಾವುದಾದ್ರೂ ಇದ್ದರೆ ಕ್ವಿಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನನಗೆ ಈ ಒಂದು ವಿಚಾರವಾಗಿ ಯಾವುದಾದ್ರು 3 ವಿಚಾರವನ್ನು ಕನ್ಸಿಡರ್ ಮಾಡಿ. ಸೊ ನಾನು 3 ಭಾಗಗಳಲ್ಲಿ ಈ ಒಂದು ಕಾರ್ಡ್ನ ಪಿಕ್ ಮಾಡ್ತೀನಿ. ಸೊ ನಿಮ್ಮ ಉತ್ತರ ಅಂತಕ್ಕಂಥದ್ದು ಆ ಒಂದು ಫೈಲಲ್ಲೇ ಇರುತ್ತೆ ಅಂತಾನು ಹೇಳಬಹುದು. ಸೊ ದಟ್ ನಿಮಗೆ ಒಂದು ಕ್ಲಿಯರ್ ಆದಂಥ ಒಂದು ಗೈಡೆನ್ಸ್ ಅಂತಕ್ಕಂಥದ್ದು ಶ್ರೀಕೃಷ್ಣರಿಂದ ಸಿಗ್ತಾ ಇದೆ. ಸೊ ವಿಡಿಯೋವನ್ನು ಪಾಸ್ ಮಾಡಿ ನಿಮ್ಮ ಲೈಫಲ್ಲಿ ನಡೀತಾ ಇರ್ತಕ್ಕಂಥ ಯಾವುದಾದರೂ 3 ಇಂಪಾರ್ಟೆಂಟ್ ವಿಚಾರವನ್ನು ನೀವು ಮನಸ್ಸಲ್ಲೇ ನೆನಪಿಸ್ಕೋಬೇಕಾಗತ್ತೆ. ಸೊ 1, 2, 3 ವಿಚಾರಗಳನ್ನು ನೆನಪಿಸ್ಕೋಬೇಕಾಗತ್ತೆ. ಸೊ ಕೃಷ್ಣರಿಂದ ನಿಮ್ಮ ಮೊದಲನೆಯ ಪ್ರಾಬ್ಲಮ್ನ ನೀವೇನು ಅಂದ್ಕೊಂಡಿದ್ರಿ ಅದಕ್ಕೆ ಸಲ್ಯೂಷನ್ ನೋಡೋಣ. ಶ್ರೀಕೃಷ್ಣರಿಂದ ಯಾವ ಒಂದು ಸಲ್ಯೂಷನ್, ಮೊದಲನೆಯ ಒಂದು ಪ್ರಾಬ್ಲಮ್ಗೆ, ನೀವು ನೆನಪಿಸ್ಕೊಂಡಂತಹ ಮೊದಲನೆಯ ಒಂದು ಪ್ರಾಬ್ಲಮ್ಗೆ ಕೃಷ್ಣರಿಂದ ಯಾವ ಒಂದು ಸಂದೇಶ ಇದೆ ಅಥವಾ ಯಾವ ಒಂದು ಗೈಡೆನ್ಸನ್ನು ಕೃಷ್ಣರು ಕೊಡೋದಕ್ಕೆ ಇಷ್ಟಪಡ್ತಾರೆ. ಓಕೆ, ಹಾಗೆ ನಿಮ್ಮ ಎರಡನೆಯ ಒಂದು ಪ್ರಾಬ್ಲಮ್ನ ನೆನಪಿಸ್ಕೊಳ್ಳಿ. ವಿಡಿಯೋವನ್ನು ಪಾಸ್ ಮಾಡಿ ಸಹ ನೀವು ನಿಮ್ಮ ಪ್ರಾಬ್ಲಮ್ನ ಪ್ರೇ ಮಾಡ್ಕೊಳ್ತಾ ಯೂನಿವರ್ಸಲ್ಲಿ ನೆನಪಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆಲ್ರೆಡಿ ಒಂದು ಗೈಡೆನ್ಸ್ ಬಂದಿದೆ, ನಾನು ಹೇಳ್ತೀನಿ ಆಮೇಲೆ. ಸೊ ಕೃಷ್ಣರಿಂದ ನಿಮ್ಮ ಎರಡನೆಯ ಸಮಸ್ಯೆಗೆ ಒಂದು ಸಲ್ಯೂಷನ್, ಹಾಗೆ ಮೂರನೆಯ ಪ್ರಶ್ನೆ ಅಥವಾ ಮೂರನೆಯ ಒಂದು ಪ್ರಾಬ್ಲಮ್, ನಿಮ್ಮ ಲೈಫಲ್ಲಿ ಏನು ಅಂದ್ಕೊಂಡಿದ್ರಿ ನೀವು ಅದಕ್ಕೆ ಒಂದು ಸಲ್ಯೂಷನ್ ಅಂತಕ್ಕಂಥದ್ದು ನೋಡೋಣ. ಕೃಷ್ಣರಿಂದ ನಿಮ್ಮ ಮೂರನೆಯ ಒಂದು ಸಮಸ್ಯೆಗೆ ಕೃಷ್ಣರಿಂದ ಗೈಡೆನ್ಸ್ ಏನು ಸಿಗ್ತಾ ಇದೆ, ಮೂರನೆಯ ಒಂದು ಫೈಲ್. ಓಕೆ ವೀಕ್ಷಕರೇ, ಸೊ ಇದಿಷ್ಟು ಎನರ್ಜೀಸ್ ಬಂದಿದೆ. ಸೊ ಇವಾಗಲೂ ಸಹ ನೀವು ಪಾಸ್ ಮಾಡಿ ನಿಮ್ಮ ಲೈಫಲ್ಲಿ ನಡೀತಾ ಇರ್ತಕ್ಕಂತಹ 3 ವಿಚಾರಗಳು, ಈ 3 ವಿಚಾರಕ್ಕೆ ದೈವದಿಂದ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಗೈಡೆನ್ಸ್ ಅಥವಾ ಸಲ್ಯೂಷನ್, ಒಂದು ಪರಿಹಾರ ಏನು. ಸೊ ಮೊದಲನೇದಾಗಿ ಈ ಒಂದು ಕಾರ್ಡ್ ಫೈಲ್ನ ನೀವು ಯಾವ ಒಂದು ಪ್ರಾಬ್ಲಮ್, ಯಾವ ಒಂದು ಸಮಸ್ಯೆಗೆ ಚೂಸ್ ಮಾಡಿದ್ದೀರಾ ಅದಕ್ಕೆ ಉತ್ತರವನ್ನು ನಾನು ಕೊಡ್ತಾ ಇದ್ದೇನೆ. ಮೊದಲನೆಯ ಪ್ರಾಬ್ಲಮ್, ನಿಮ್ಮ ಲೈಫಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ಗೆ ಸಲ್ಯೂಷನ್ ನೋಡೋದಾದರೆ ನೋಡಿ, ಕೃಷ್ಣರು ಹೇಳ್ತಾ ಇದ್ದಾರೆ, ನೀವು ಯಾವುದೇ ರೀತಿಯ ಕಷ್ಟ ಪಡ್ತಾ ಇದ್ದೀರಾ ಅಥವಾ ಯಾವುದೇ ರೀತಿಯ ಒಂದು ಕಾಣದೇ ಇರ್ತಕ್ಕಂತಹ ಒಂದು ಸಮಸ್ಯೆ, ಕಾಣದೇ ಇರ್ತಕ್ಕಂತಹ ಒಂದು ಎನರ್ಜೀಸ್, ಓಕೆ, ಅದರಿಂದ ನಾನು ಪ್ರೊಟೆಕ್ಷನ್ ಕೊಡ್ತಾ ಇದ್ದೀನಿ ನಿಮಗೆ. ಸೊ ನಿಮಗೆ ಅನಿಸುತ್ತೆ ಕಷ್ಟಗಳು ಬರ್ತಾ ಇರ್ಬೋದು ಅಂತ, ಆದರೆ ನಾನು ಅದನ್ನು ತಡೀತಾ ಇದ್ದೀನಿ. ನಿಮಗೆ 100 ಏಟು ಬೀಳೋ ಕಡೆ ಬರೀ 20 ಏಟು ಅಷ್ಟೇ ಬೀಳೋದಕ್ಕೆ ನಾನು ಬಿಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ನಿಮ್ಮ ಪ್ರೊಟೆಕ್ಷನಲ್ಲಿ ಇರ್ತೀನಿ. ಹಾಗಾಗಿ ಯಾವುದೇ ರೀತಿ ಇದ್ರೂ ನೀವು ಗ್ರ್ಯಾಟಿಟ್ಯೂಡನ್ನು ಹೇಳಿ,
ಯಾವುದೇ ಸಮಸ್ಯೆ ಬಂದ್ರೂ ಗ್ರ್ಯಾಟಿಟ್ಯೂಡ್ ಹೇಳಿ. ಯಾಕಂದರೆ ನಾನು ಜಸ್ಟ್ ಆ ಒಂದು ಪಾರ್ಟಷ್ಟು ನೋವನ್ನು ಮಾತ್ರ ನಿಮಗೆ ಕೊಡ್ತಾ ಇದ್ದೀನಿ, ಮಿಕ್ಕಿದ ನೋವನ್ನ ನಾನು ತಗೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಅದ್ಭುತ ಅಲ್ವಾ? ಹಾಗೆ ವೀಕ್ಷಕರೇ, ಎಷ್ಟೋ ಜನ ಹೇಳ್ತಾರೆ ಮಾನವೀಯತೆ ಬಗ್ಗೆ ಅಲ್ವಾ? ಸೊ ಮಾನವೀಯತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಸೊ ಮಾನವೀಯತೆ ಒಂದು ರೀತಿ ಹೇಳಬೇಕು ಅಂತಂದರೆ ಒಂದು ಎಂತಹ ಒಂದು ಕಠಿಣವಾದ ಒಂದು ಮನುಷ್ಯನನ್ನು ಸಹ ಮನುಷ್ಯತ್ವ ಅಂತಕ್ಕಂಥದ್ದು ಕರಗಿಸ್ಬಿಡುತ್ತೆ ಅಲ್ವಾ? ಹಾಗೆ ನಿಮ್ಮಲ್ಲೂ ಸಹ ಆ ಮನುಷ್ಯತ್ವದ ಒಂದು ಜ್ವಾಲೆಯನ್ನು ಉರಿಸ್ಬೇಕು. ಮನುಷ್ಯತ್ವ ಅಂತಂದರೆ ನಿಮಗೆ ಕೈಲಾದಂಥ ಒಂದು ದಾನ ಧರ್ಮಗಳನ್ನು ಮಾಡಬೇಕು. ಯಾರು ತುಂಬ ಸಫರ್ ಮಾಡ್ತಾ ಇದ್ದಾರೆ ಅಥವಾ ಪ್ರಾಣಿಗಳು ಎಸ್ಪೆಷಲಿ ಹೇಳಬೇಕು ಅಂತಂದರೆ, ಯಾವುದಾದ್ರು ಪ್ರಾಣಿಗೆ ಯಾವುದಾದ್ರು ಒಂದು ಪಕ್ಷಿ ಇರ್ಬೋದು, ನೀವು ಕಷ್ಟದಲ್ಲಿ ಇದ್ದರೆ ಆ ಒಂದು ಪಕ್ಷಿಯ ಅಥವಾ ಆ ಒಂದು ಪ್ರಾಣಿಯ ಸೇವೆಯನ್ನು ಮಾಡೋದ್ರಿಂದ, ನಿಮ್ಮ ಒಂದು ಹ್ಯುಮ್ಯಾನಿಟಿಯನ್ನೇ ಮನುಷ್ಯತ್ವ ತೋರಿಸೋದ್ರಿಂದ ನೀವು ಕಳೆದುಕೊಂಡಿರ್ತಕ್ಕಂತಹ ಒಂದು ಆಸ್ತಿಗಳಾಗಿರ್ಬೋದು, ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ಎಲ್ಲವನ್ನು ನಾನು ಕೊಡ್ತೇನೆ ನಿಮಗೆ, ನೀವು ನಿಮ್ಮ ಮಾನವೀಯತೆ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಗ್ರ್ಯಾಟಿಟ್ಯೂಡನ್ನು ಖಂಡಿತ ಹೇಳಿ. ಹಾಗೆ ಸಾರಥಿ ಕೃಷ್ಣ, ಸೊ ಹೇಳ್ತಾ ಇದ್ದಾರೆ ಕೃಷ್ಣರು, ನನಗೆ ಗೊತ್ತು ಈ ಒಂದು ಕಷ್ಟಕರವಾದ ಪರಿಸ್ಥಿತಿನ ಎದುರಿಸೋ ಅಂಥ ಸಮಯ ಬಂದಿದೆ, ಆದರೆ ನನ್ನ ಮೇಲೆ ನಂಬಿಕೆ ಅಂತೂ ಇದೆ ಅಲ್ವಾ ನಿನಗೆ ಅಂತ ಕೇಳ್ತಾ ಇದ್ದಾರೆ. ನನ್ನ ಮೇಲೆ ನಂಬಿಕೆ ಇದ್ದರೆ ಅಷ್ಟೇ ಸಾಕು, ನಿನಗೆ ಗೆಲುವಿನತ್ತ ಕರ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಂದು ಅಂತ ಶ್ರೀಕೃಷ್ಣರು ಹೇಳ್ತಾ ಇದ್ದಾರೆ. ಓಕೆ, ಸೊ ಆ ಥರ ಒಂದು ವಿಚಾರ ಇಲ್ಲಿ ತುಂಬಾ ಕಾಣಿಸ್ತಾ ಇದೆ. ಓಕೆ, ಸೊ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಅಂತಕ್ಕಂಥದ್ದು ಸಿಗ್ತಾ ಇದೆ. ಅದ್ಭುತ ವೀಕ್ಷಕರೇ. ಸೊ ಯಾರೆಲ್ಲ ಈ ಒಂದು ನಿಮ್ಮ ಸಮಸ್ಯೆನ ಹೇಳ್ಕೊಂಡಿದ್ರಿ, ಅತ್ಯದ್ಭುತ ಅಂತಲೇ ಹೇಳ್ಬೋದು. ಹಾಗೆ ಎರಡನೆಯ ಒಂದು ವಿಚಾರವಾಗಿ ನೋಡೋದಾದರೆ ಕೃಷ್ಣ ಎಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನು ಅಂದ್ಕೊಂಡಿದ್ರಿ ಈ ಕೆಲಸ ತುಂಬ ಶೀಘ್ರವಾಗಿ ನೆರವೇರ್ತಾ ಇದೆ. ಇಟ್ಸ್ ಅ ಪಾಸಿಟಿವ್ ರೆಸ್ಪಾನ್ಸ್ ಅಂತಲೇ ಹೇಳಬಹುದು. ಹಾಗೆ ವಿಕ್ಟ್ರಿ ಆ್ಯಂಡ್ ಸಕ್ಸಸ್, ಗೆಲುವು ಅಂತಕ್ಕಂಥದ್ದು ಬರ್ತಾ ಇದೆ ನಿಮಗೆ ಈ ಒಂದು ವಿಚಾರದಲ್ಲಿ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಅನಿಸುತ್ತೆ, ಯಾಕೆ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಯಾಕೆ ನನ್ನ ಒಂದು ಪ್ರೇಯರ್ಸ್ನ ಯಾಕೆ ಯಾರು ಆನ್ಸರ್ ಮಾಡ್ತಾ ಇಲ್ಲ ಅಂತ. ಬಟ್ ಆದ್ರೂ ಹೇಳ್ತೀನಿ ವೀಕ್ಷಕರೇ, ಎಷ್ಟೇ ತಡ ಆದ್ರೂ ಅಷ್ಟು ದೊಡ್ಡ ಒಂದು ಸಕ್ಸಸ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಹಾಗೆ ಹೇಳಬೇಕು ಅಂತಂದರೆ ಕೆಲವೊಮ್ಮೆ ನಿಮಗೆ ಅನಿಸುತ್ತೆ, ನನಗೆ ನನ್ನ ಒಂದು ಜೀವನದಲ್ಲಿ ಒಂದು ಫ್ರೀಡಮ್ ಅಂತಕ್ಕಂಥದ್ದಿಲ್ಲ, ಏನೋ ನನ್ನನ್ನು ಹಿಂದಕ್ಕೆ ಎಳಿತಾ ಇದೆ, ಅಥವಾ ಒಡೆದೋಗಿರ್ತಕ್ಕಂಥ ನನ್ನ ಮನಸ್ಸನ್ನ ಯಾರು ಮತ್ತೆ ಸರಿ ಮಾಡ್ತಾರೆ ಅಂತ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಆ ಒಂದು ಬದಲಾವಣೆ ಅಂತಕ್ಕಂಥದ್ದನ್ನು ನೀವು ನಂಬಬೇಕಾಗತ್ತೆ. ಹೌದು, ಇವತ್ತು ಮಡಿಕೆ ಒಡೆದಿದೆ, ಆದರೆ ನಾಳೆ ಹೊಸ ರೀತಿಯ ಒಂದು ಮಡಿಕೆ ಅಥವಾ ಇನ್ನೂ ಚೆನ್ನಾಗಿರ್ತಕ್ಕಂಥ ಒಂದು ಆರ್ನಮೆಂಟ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ವೀಕ್ಷಕರೇ. ಸೊ ಆ ಬದಲಾವಣೆಯನ್ನು ಸ್ವೀಕಾರ ಮಾಡಿ ನಾನಿದ್ದೇನೆ ಅಂತ ಕೃಷ್ಣರು ಹೇಳ್ತಾ ಇದ್ದಾರೆ. ಅದ್ಭುತ. ಹಾಗೆ ವೀಕ್ಷಕರೇ, ಯಾರು ಮೂರನೆಯ ಒಂದು ಸಮಸ್ಯೆನ ನೀವು ಇದು ಅಂದ್ಕೊಂಡಿದ್ರಿ ನೋಡಿ, ಕೃಷ್ಣರು ಹೇಳ್ತಾ ಇದ್ದಾರೆ, ನಿಮ್ಮ ಪ್ರಾರ್ಥನೆಯನ್ನು ನಾನು ಕೇಳಿಸ್ಕೊತಾ ಇದ್ದೀನಿ. ಹಾಗೆ ನಾನು ನಿಮಗೆ ಕೆಲವೊಂದು ಸಂದೇಶವನ್ನು ಸಹ ಕಳಿಸ್ತಾ ಇದ್ದೀನಿ. ಉದಾಹರಣೆಗೆ ನೀವು ಏಂಜಲಿಕ್ ನಂಬರ್ಸ್ ನೋಡ್ತಾ ಇರ್ಬೋದು, 111, 222, 444 ಈ ಥರ ನೋಡ್ತಾ ಇರ್ಬೋದು. ಹಾಗೆ ಹೇಳಬೇಕು ಅಂತಂದರೆ ಈ ಒಂದು ಸಂದೇಶ ಏನಿದೆ ಅದು ಕೃಷ್ಣರಿಂದ, ಒಂದು ನೇರವಾದ ಒಂದು ಯೂನಿವರ್ಸ್ ಕಡೆಯಿಂದ ಈ ಸಂದೇಶಗಳು. ಸೊ ಅದನ್ನು ನಂಬಿ ಆ ಒಂದು ನೀವೇನು ನೋಡ್ತಾ ಇದ್ದೀರಾ ಅಥವಾ ಏನಾದರೂ ಒಂದು ನಿಮಗೆ ಏನು ಮನಸ್ಸಲ್ಲಿ ಅಂದ್ಕೊಂಡಿದೆ, ಯಾರು ಬಂದು ಅದನ್ನೇ ಸಡನ್ನಾಗಿ ಹೇಳ್ತಕ್ಕಂಥ ನಿಮಗೆ ಆಶ್ಚರ್ಯ ಆಗ್ಬೋದು. ಬಟ್ ಎಸ್, ಅದು ನನ್ನ ಸಂದೇಶ ಅಂತ ಕೃಷ್ಣರು ಹೇಳ್ತಾ ಇದ್ದಾರೆ. ಹಾಗೆ
ತುಂಬ ಸೀರಿಯಸ್ ಆಗಿ ತಗೋಬೇಡಿ ಯಾವುದನ್ನು. ಯಾಕಂದರೆ ಯಾವುದೇ ರೀತಿ ಇರ್ಬೋದು, ಅದು ಯಾವುದೂ ಪರ್ಮನೆಂಟ್ ಅಲ್ಲ. ಜಸ್ಟ್ ಲೈಟಾಗಿ ತಗೊಳ್ಳಿ. ಈ ಒಂದು ಕಷ್ಟನೂ ಎಂಜಾಯ್ ಮಾಡಿ, ನಾಳೆ ಬರ್ತಕ್ಕಂಥ ಸುಖನೂ ಸಹ ನೀವು ಎಂಜಾಯ್ ಮಾಡಿ, ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಯಾಕಂದರೆ ಯಾವ ಕಷ್ಟವೂ ನೀವು ನಿಮ್ಮ ಜೊತೆ ತೊಗೊಂಡು ಹೋಗ್ತಾ ಇಲ್ಲ, ಯಾವ ಸುಖವೂ ನಿಮ್ಮ ಜೊತೆ ಬರ್ತಾ ಇಲ್ಲ. ಸೊ ಹಾಗಾಗಿ ಇರೋ ಮೂಮೆಂಟನ್ನ ನೀವು ಆದಷ್ಟು ಎಂಜಾಯ್ ಮಾಡಿ ಅಂತ ಕೃಷ್ಣರು ಹೇಳ್ತಾ ಇದ್ದಾರೆ. ಅದೇ ನಿಮಗೆ ಪ್ರಾಬ್ಲಮ್ಸ್ ಇದ್ರೂ ಕೆಲವ್ರು ಕೇಳ್ತಾರೆ, ಪ್ರಾಬ್ಲಮ್ಸ್ ಇದ್ದರೆ ಹೇಗೆ ಮ್ಯಾಮ್ ನಗೋಕ್ಕಾಗತ್ತೆ? ಆ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥ ನಿಮ್ಮ ಜೀವನ ಪೂರ್ತಿ ಇರ್ತಕ್ಕಂಥದ್ದಲ್ಲ, ಜಸ್ಟ್ ತಾತ್ಕಾಲಿಕ ಮಾತ್ರ. ಆ ಪ್ರಾಬ್ಲಮ್ಸ್ನ ನೋಡಿನೇ ನಗಿ ಅಂತ ಕೃಷ್ಣರು ಹೇಳ್ತಾ ಇದ್ದಾರೆ. ಹಾಗೆ ಸುದರ್ಶನ ಚಕ್ರ ಬಂದಿರೋದ್ರಿಂದ ನಿಮಗೆ ಅತಿ ಶೀಘ್ರವಾಗಿ ಈ ಮಾಯೆ ಅಂತಕ್ಕಂಥದ್ದು ಹೋಗಿ ನಿಮಗೆ ಒಂದು ರೀತಿ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಆಗ್ತಾ ಇದೆ. ನಿಮಗೆ ನ್ಯಾಯ ಆ್ಯಂಡ್ ನೀವು ಇಷ್ಟು ದಿವಸ ನೋಡ್ತಕ್ಕಂಥ ಒಂದು ಜನರು ಏನು ನಿಮಗೆ ಅನ್ಯಾಯದ ರೀತಿ ನಡೆಸ್ಕೋತಾ ಇದ್ರು, ಅದಕ್ಕೆ ತಕ್ಕ ಪ್ರತಿಫಲ ಕರ್ಮ ಅಂತಕ್ಕಂಥದ್ದು ಬರ್ತಾ ಇದೆ. ಕ್ಲಾರಿಟಿ ಅಂತಕ್ಕಂಥದ್ದು ನಿಮಗೆ ನಿಮ್ಮ ಲೈಫಲ್ಲಿ ಸಿಗ್ತಾ ಇದೆ. ನೀವು ಇಷ್ಟು ದಿವಸ ಯಾವ ವಿಚಾರವಾಗಿ ತುಂಬ ತಲೆ ಕೆಡಿಸ್ಕೊಂಡಿದ್ರಿ, ಕನ್ಫ್ಯೂಸ್ಡ್ ಆಗಿದ್ರಿ, ಅದಕ್ಕೆ ತಕ್ಕಂಥ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ನಿಮಗೆ ತುಂಬ ಶೀಘ್ರವಾಗಿ ಸಿಗ್ತಾ ಇದೆ. ಚಿಂತೆ ಬೇಡ ಅಂತ ಕೃಷ್ಣರು ಹೇಳ್ತಿದ್ದಾರೆ. ಸೊ ಅದ್ಭುತವಾದ ಒಂದು ಮೆಸೇಜಸ್ ಅಂತ ಹೇಳ್ಬೋದು. ಹರೇ ಕೃಷ್ಣ ಅಂತ ಪ್ರತಿಯೊಬ್ಬರು ಟೈಪ್ ಮಾಡಿ ಈ ಒಂದು ವಿಡಿಯೋವನ್ನು ಕ್ಲೇಮ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಹರೇ ಕೃಷ್ಣ ಎವ್ರಿವನ್.